ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ತಂದೆ ಮಗನ ಸಂಬಂಧದ ಬಗ್ಗೆ ಒಂದೆರಡು ಮಾತು ಮಾತಾಡೋಕ್ಕೆ ಬಂದಿದ್ದೇನೆ. ತಂದೆ ಮತ್ತು ಮಗನ ಸಂಬಂಧ ಪ್ರೀತಿ ಮಾರ್ಗ ಮತ್ತು ಪರಸ್ಪರ ಗೌರವದೊಂದಿಗೆ ಕೂಡಿರಬೇಕು. ಒಂದು ವಿಶೇಷವಾದ ಬಾಂಧವ್ಯವಾಗಿರ್ತದೆ ತಂದೆ ಮಗನ ನಡುವಿಗೆ. ಈ ಸಂಬಂಧ ತಂದೆ ಮಗನ ಮೊದಲನೇ ಹೀರೋ ಆಗಿರೋದು ತಂದೆ. ಮಗನಿಗೆ ಮೊದಲನೇ ಹೀರೋ. ಮಗನಿಗೆ ಜೀವನ ಪಾಠ ಕಲಿಸುವುದು ಮತ್ತು ಅವನ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವುದರ ಮೂಲಕ ಬಲಗೊಳ್ಳುತ್ತದೆ. ಈ ಸಂಬಂಧ ತಂದೆ ಮಗ ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳಲು, ಗೌರವಿಸಲು ಮತ್ತು ಒಟ್ಟಿಗೆ ಸಮಯ ಕಳೆಯಲು ಪ್ರಯತ್ನಿಸಬೇಕು. ತಂದೆ ಕೂಡ ಮಗ ಅತಿ ಫ್ರೆಂಡ್ಶಿಪ್ ಆಗಿರಬೇಕು ಮತ್ತು ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ತಂದೆಯ ಮಗ ನೋಡಬೇಕು, ಮಗನ ತಂದೆ ಮಾಡಬೇಕು. ಮತ್ತು ಇದರ ತಂದೆ ತನ್ನ ಮಗನಿಗೆ ಜೀವನದ ಪಾಠ ಕಲಿಸಬೇಕು. ಅವನಿಗೆ ಸರಿಯಾದ ದಾರಿ ತೋರಿಸುವುದು ಮತ್ತು ಅವನ ಕನಸನ್ನು ಈಡೇರಿಸುವ ಸಹಾಯ ಮಾಡೋದು ಮುಖ್ಯ. ಅದು ತಂದೆದದು ಮುಖ್ಯ ಪಾತ್ರ. ಮತ್ತು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ತಂದೆ ಮಗ ಕುಳಿತುಕೊಂಡು ಸಂವಾದ ಮಾಡಬೇಕು. ಒಂದಕ್ಕೊಂದು ಇಬ್ಬರು ಪರಸ್ಪರ ಈ ಕೆಲಸ ಮಾಡಬೇಕು ಬೇಡ ಏನನ್ನೋದು. ಆವಾಗ ನಾವು ಮಗನ್ನ ಸರಿಯಾದ ದಾರಿ ತರೋಕ್ಕೆ ಪ್ರಯತ್ನ ಮಾಡ್ಬೋದು. ಯಾಕೆ ಯಾವುದೇ ಕೆಲಸ ಮಾಡಬೇಕಾದ್ರೆ ತಂದೆ ನನ್ನೊಂದಿಗೆ ಸಂವಾದ ಮಾಡುತ್ತಾನೆ, ನನ್ನ ವಿಚಾರ ಮಾಡುತ್ತಾನೆ ಅಂತ ಅವನು ಭರವಸೆ ಬರ್ತದೆ ತಂದೆ ಮ್ಯಾಗ. ಚಟುವಟಿಕೆಗಳನ್ನು ಹಂಚಿಕೊಳ್ಳೋದು. ಕೆಲವು ಯಾವ ಮನೆ ಕೆಲಸ ಮಾಡಿರ್ತಾವೆ, ಸಾಮಾನ್ಯ ಆಸಕ್ತಿ ಯಾವ ಕೆಲಸ ಮಾಡುವರ್ತಾವೆ. ನೀವು ಒಂದು ಸ್ವಲ್ಪ ಕೆಲಸ ಮಾಡಪ್ಪ, ನಾನೊಂದು ಸ್ವಲ್ಪ ಕೆಲಸ ಮಾಡ್ತೀನಿ ಅಂತ ಹಂಚ್ಕೊಳ್ಳೋದು. ಮತ್ತು ಯಾವುದೇ ತಂದೆ ಮಗನಿಗೆ ಕೆಲವೊಂದು ಕೊಟ್ಟು ಬಿಟ್ಟುಕೊಡೋದಿಲ್ಲ, ಬಟ್ ಅದನ್ನು ಮಗನಿಗೂ ಹೇಳಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ. ಮತ್ತು ಮಗನಿಗೆ ಸವಾಲು ಬಂದಾಗ ಎದುರಿಸುವ ಧೈರ್ಯ ಶಕ್ತಿ ತಂದೆ ತುಂಬಬೇಕು. ಬಿಡಪ್ಪ ಅದನ್ನು ಮಾಡಬಾರ್ದನ್ನೆಲ್ಲ, ನಡಿ ಮಾಡು, ನಾನಿನ್ನು ಹಿಂದಿದ್ದೇನೆ ಅಂತ ಅವನಿಗೆ ಧೈರ್ಯ ತುಂಬಿ ಮುನ್ನಡೆಸುವ ಶಕ್ತಿ ತಂದೆದಾಗಿರ್ತದೆ. ಮತ್ತು ತಂದೆ ಮಗನಿಗೆ ಕೆಲವೊಂದು ವಿಷಯಗಳನ್ನು ಕಲಿಸ್ಬೇಕು. ಅವನಿಗೆ ಗೊತ್ತಿರೋದಿಲ್ಲ. ಯಾವ ವೈಫಲ್ಯ ಆದ್ಮ್ಯಾಗ ಹೆಂಗೆ ಎದುರಿಸಬೇಕು ಅದನ್ನು ತಂದೆ ಮೊದಲು ಪಾಠಶಾಲೆ ಮೊದಲು ಗುರು ಮಗನಿಗೆ ಅದನ್ನು ಹೆದರಿಸಿ ಧೈರ್ಯವಾಗಿ ತುಂಬಬೇಕು ಅವನಿಗೆ. ಅಂದ್ರೆ ಅವ ಮುಂದೆ ಬರೋಕ್ಕೆ ಪ್ರಯತ್ನ ಮಾಡ್ತಾನೆ. ಒಟ್ಟಿಗೆ ಸಮಯ ಕಳಿಬೇಕು ಮಗನ ಕೂಡ. ಮತ್ತು ಯಾವ ಚಟುವಟಿಕೆ ಇದ್ರೆ ಇಬ್ಬರು ಹಂಚ್ಕೋಬೇಕು. ನಾನು ಇದನ್ನು ಮಾಡ್ತೀನಪ್ಪ, ನೀ ಇದನ್ನು ಮಾಡಂತ. ಆವಾಗ ಅವನಿಗೂ ಸ್ವಲ್ಪ ಇದು ಬರ್ತೈತಿ. ಒಬ್ಬರನ್ನು ಗೌರವಿಸು, ಮುಕ್ತವಾಗಿ ಏನೇ ಇದ್ದರೂ ಸಂವಾದವನ್ನು ಹಂಚ್ಕೊಳ್ಬೇಕು. ನಾನು ಅದನ್ನು ಮಾಡ್ತೀನಪ್ಪ, ನೀ ಇದನ್ನು ಮಾಡ್ತೀನಪ್ಪ ಅಂತ ಸಂವಾದ ಹಂಚ್ಕೊಳ್ಬೇಕು. ತಂದೆ ಮಗನಿಗೆ ಸರಿಯಾದ ಮಾರ್ಗ ತೋರಿಸುವ ಮಾತ್ರ ಅವನು ಕನಸುಗಳನ್ನು ಬೆಂಬಲಿಸಬೇಕು. ಬರೀ ಮಾರ್ಗದರ್ಶನ ತೋರಿಸಿ ನೀ ಹೆಂಗೆ ಮಾಡಪ್ಪ, ನಿಂಗೆ ಇಷ್ಟು ರೊಕ್ಕ ಇದು ಕೊಡ್ತೇನೆ ಅಂತ ಹೇಳಿದರೆ ಅದಾಗೋದಿಲ್ಲ. ಅವನು ಯಾವ ಈ ಆಸೆ ಇರ್ತಾವೆ ಅವನು ಈಡೇರಿಸೋದು ಮಗನ ಪ್ರಯತ್ನ ನಾವು ಮಾಡಬೇಕು. ಮಗನಿಗೆ ಜೀವನದ ಮೌಲ್ಯಗಳನ್ನು ಮತ್ತು ಪ್ರಾಮಾಣಿಕತೆಯನ್ನು ಕಲಿಸಬೇಕು ತಂದೆ. ಅದಕ್ಕೆ ನಾವು ಮಗನ ಸಂಗಡ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಅವನು ಮುಂದಿಟ್ಟುಕೊಂಡು ಮಾಡಬೇಕು. ಅದಕ್ಕೆ ಅವನು ತಂದೆ ಮ್ಯಾಗ ಪ್ರೀತಿ ವಿಶ್ವಾಸ ಬರ್ತೈತಿ. ಆಮೇಲೆ ವೃದ್ಧಾಪ್ಯ ಜೀವನದಲ್ಲಿ ನಮ್ಮನ್ನು ಬಿಟ್ಟು ಹೋದಿಲ್ಲ ಮಕ್ಕಳು ತಂದೆಯನ್ನು. ಈಗ ನೋಡಿದ್ರಲ್ಲ ಜಗತ್ತಿನಾಗ ಹೆಂಗಿದಾರೆ, ಎಷ್ಟೇ ಶ್ರೀಮಂತರಾಗಿರ್ತಾರೆ, ತಂದೆ ಎಷ್ಟೇ ಬಡವನಾಗಿ ತನ್ನ ಒಂದು ಹೊತ್ತಿಗೆ ಊಟ ಇಲ್ಲದು ಕಾಲಲ್ಲಿ ಹರಿದ ಹವಾಯಿ ಚಪ್ಪಲಿ ಹಾಕಿ ಮಗನಿಗೆ ವುಡ್ಲ್ಯಾಂಡ್ ಶೂ ತಂದುಕೊಡ್ತಾನೆ.
ತಂದೆಗೆ ಸೈಕಲ್ ಇರೋದಿಲ್ಲ, ಮೋಟ್ರ್ ಸೈಕಲ್ಲು, ಕಾರ್ ತಂದು ಕೊಡ್ತಾರೆ. ಯಾಕೆ? ನನ್ನ ಮಗ 4 ಮಂದಿಯಾಗ ಇದನ್ನು ಆಗಬಾರ್ದಂತ. ಯಾವುದೇ ಹಬ್ಬ ಹುಣ್ಣಿಮೆಗಳಲ್ಲಿ ತಂದೆ ಹರಿದ ಬನೀನ್ ನಿಕ್ಕರ್ ಹಾಕಿರ್ತಾನೆ, ಮ್ಯಾಗ ಹೊಲದ ಶರ್ಟ್ ಹಾಕಿರ್ತಾನೆ. ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೊಸ ಬಟ್ಟೆ ತಂದು ಕೊಡ್ತಾನೆ. ಅದು ತಂದೆಯ ಗುಣ. ಅದನ್ನು ಮಕ್ಕಳಿಗೆ ನಾವು ಅಳವಡಿಸ್ಬೇಕು. ಹೆಂಗೆ ಎಷ್ಟು ಕಷ್ಟಪಟ್ಟು ನಾವು ಬೆಳೆಸಿದ್ದೇವೆ ಮಕ್ಕಳನ್ನ, ಅದನ್ನು ಅಳವಡಿಸ್ಬೇಕು. ಅದು ತಂದೆ ಮಕ್ಕಳಿಗೆ ಹೀಗೆ ಮಾರ್ಗದರ್ಶನ ಮಾಡುತ್ತಾನೆ. ಅದೇ ಟೈಪ್ ಮಕ್ಕಳು ನಡೆದುಕೊಳ್ಳುತ್ತಾರೆ. ಈಗಿನ ಜಗತ್ತಿನಲ್ಲಿ ತಾಂತ್ರಿಕ ಯುಗ, ಡಿಜಿಟಲ್ ಯುಗ. ತಂದೆಯಲ್ಲೋ ತಾಯಿಯಲ್ಲೋ ಮಕ್ಕಳೆಲ್ಲೋ. ತಂದೆ ಸತ್ತು ನೋಡೋಕೆ ಮಕ್ಕಳು ಬರೋದಿಲ್ಲ. ಅದು ಯಾರಿಗಾರು ಹೇಳ್ತಾರೆ, ಪಗಾರ ಕೊಡ್ತೀನಿ ಮಣ್ಣು ಮಾಡಿ ಬರ್ರಿ ಅಂಥ ಯುಗ ಇದೆ. ಆ ಯುಗದಲ್ಲಿ ನಾವು ಮಕ್ಕಳನ್ನ ಸರಿಯಾಗಿ ಮಾರ್ಗದರ್ಶನ ಕೊಡಬೇಕು. ನನಗೊಂದು ಕಥೆ ನೆನಪು ಬರ್ತಿದೆ. ಒಬ್ಬ ಹಳ್ಳಿಯ, ತಮಗೆಲ್ಲ ಗೊತ್ತಿರ್ಬೋದು, ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಕುಟುಂಬದಿಂದ ಜನಿಸಿದಂಥ ವ್ಯಕ್ತಿ ತನ್ನ ಮಗನಿಗೆ ಕಷ್ಟಪಟ್ಟು ಸರಿಯಾದ ಮಾರ್ಗದರ್ಶನದಲ್ಲಿ ತನಗೆ ಊಟಕ್ಕಿಲ್ಲದರೂ ಮಗನಿಗೆ ಸೀಟೆಯಲ್ಲಿ ವಿದ್ಯೆ ಕೊಡಿಸಿ ಬುದ್ಧಿ ಕೊಟ್ಟು ಸರಿಯಾದ ಮಾರ್ಗದರ್ಶನ ಸಂಸ್ಕಾರ ಎಲ್ಲ ಕೊಟ್ಟು ಕಲಿಸಿದ್ಮ್ಯಾಗ ಅವನು ಒಳ್ಳೆಯ ಪೋಸ್ಟ್ನಲ್ಲಿ ನೌಕರಿ ಮಾಡಕ್ಕಂತ. ಒಂದು ವೇಳೆ ನೌಕರಿ ಮಾಡೋ ಸ್ಥಳಕ್ಕೆ ಆ ವೃದ್ಧ ತಂದೆಗೆ ಹೋಗುವ ಆಸೆ ಆಯಿತು. ಆವಾಗ ಮಗನಿಗೆ ಕಾಲ್ ಮಾಡ್ತಾನೆ, ಅಪ್ಪ ನಾನು ನಿನ್ನ ನೋಡ್ಬೇಕಾಗಿದೆ, ಬರಬೇಕಂತ ಮಾಡಿದ್ವಿ ಅಂತ. ಆವಾಗ ಆ ಮಗ ಎಷ್ಟು ಖುಷಿಯಿಂದ ಹೇಳ್ತಾನೆ ತಂದೆಗೆ, ಅಪ್ಪ ಬಾ, ಯಾವಾಗಾದರೂ ಬಾ, ನಿನಗೆ ದಾರಿ ತೆರೆದಿದೆ. ಇದರರ್ಥ ನಾವು ಕೊಟ್ಟಂಥ ಸಂಸ್ಕಾರ ಮಕ್ಕಳಿಗೆ ನಾವೇ ಅವ್ರಿಗೆ ಸರಿಯಾಗಿ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ತಂದೆ ಬರ್ತಾನೆ, ಇಲ್ಲಪ್ಪ ನನ್ನ ಕೆಲಸ ಐತಿ, ಬೀಜ ಇದೀನಿ ಅಂತ ಹೇಳ್ಬೋದಿತ್ತಲ್ಲ. ಹಂಗೆ ಮಾಡಲಿಲ್ಲ ಮಗ. ಕರೆದ ತಂದೆ ಹೋದ ಮಗನ ಹತ್ರ. ಒಂದು ದಿವಸ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗೆ, ಎಲ್ಲ ಗರ್ಭ ಶ್ರೀಮಂತರು ಬರುವಂಥ ಹೋಟೆಲ್ಗಳು, ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಫ್ಯಾಮ್ಲಿ. ಅಲ್ಲಿ ತನ್ನ ತಂದೆನ ಕರ್ಕೊಂಡು ಊಟಕ್ಕೆ ಹೋದ. ಊಟಕ್ಕೆ ಹೋಗಿ ಆರ್ಡ್ರ್ ಮಾಡಿದ ಎಲ್ಲ ಫುಲ್ ಹೋಟೆಲ್ ತುಂಬಿತ್ತು. ತಾನು ಆರ್ಡ್ರ್ ಮಾಡಿ ಊಟ ಮಾಡ್ತಾಯಿದ್ದ. ತಂದೆ ಮುಂದೆ ಕುಂತಿದ್ದ. ತಂದೆ ಊಟ ಮಾಡೋದು ಆನಂದ ಪಡ್ತಾ ಇದ್ದ ಮಗ. ತಂದೆ ಊಟ ಮಾಡುತ್ತಾ ಎಂಜಲು ಮೈ ಮೇಗೆಲ್ಲ ಬೀಳ್ತಾಯಿತ್ತು, ಕೈ ನಡುಗ್ತಾಯಿತ್ತು, ಚಸ್ಮಾ ಹತ್ತು, ಎಲ್ಲ ಕಡೆ ಅವನು ಎಂಜಲ್ ಹತ್ತು, ಕೈ ಎಲ್ಲ ಇದನ್ನದು ತಂದೆ ಶರ್ಟ್ ಮ್ಯಾಗ ಬಿತ್ತು. ಮಗ ಏನು ವಿಚಲಿತಲಾಗಲಿಲ್ಲ. ಎಲ್ಲ ಸುತ್ತಲ ಕೂತು ಜನ ಅಸಹ್ಯ ಪಡುತ್ತಿದ್ದರು. ಅಸಹ್ಯ ಪಡುವ ಹೊತ್ತಿನಾಗ ಮಗ ಏನು ಯಾರಿಗೂ ಏನಿಲ್ಲ, ತನ್ನ ತಂದೆ ಊಟ ಮಾಡೋದನ್ನು ಸಮಾಧಾನದಿಂದ ಗಮನಿಸ್ತಾ ಇದ್ದ. ತಾನು ಊಟ ಮಾಡ್ತಿದ್ದ ಖುಷಿಯಿಂದ. ತಂದೆಯ ಸಂತೋಷ ಅವನ ಸಂತೋಷ ಅಂತ. ಎಲ್ಲ ಊಟ ಮುಗಿದ ಮ್ಯಾಗ